ನಮಸ್ಕಾರ. ಇಂದಿನ ನಮ್ಮ ವಿಷಯ ಎರಡು ಭಾಗಗಳಲ್ಲಿ ಮತ್ತು ಎರಡು ವಿಡಿಯೋಗಳಲ್ಲಿದೆ. ಇದರಲ್ಲಿ ಮೊದಲನೆಯ ಭಾಗ ಕಟ್ಟಿದ ಜಾಣ್ಮೆ, ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕನ್ನಡ ಎನ್ನುವುದಾಗಿದ್ರೆ, ಎರಡನೆಯ ಭಾಗ ಕೃತಕ ಬುದ್ಧಿಮತ್ತೆ ಜಗತ್ತಿನಲ್ಲಿ ಜನ ತಮ್ಮದಲ್ಲದ ಹೊಸ ಭಾಷೆಗಳನ್ನ ಕಲಿಯೋದನ್ನ ನಿಲ್ಲಿಸೋದಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ವಿಚಾರ ಆಗಿದೆ. ಕಳೆದ ಒಂದು ದಶಕದಲ್ಲಿ ಜಗತ್ತಿನ ಎಲ್ಲ ಭಾಷೆಗಳಿಗೂ ಆಧುನಿಕ ತಂತ್ರಜ್ಞಾನದ ಸ್ಪರ್ಶ ಸಿಕ್ಕಿದೆ. ಇದಕ್ಕೆ ಕನ್ನಡ ಕೂಡ ಹೊರತಲ್ಲ. 2012ರಲ್ಲಿ ನಾನು ಬರೆದಂತ ಒಂದು ಲೇಖನದಲ್ಲಿ ಕನ್ನಡ ಆಧುನಿಕ ತಂತ್ರಜ್ಞಾನದ ಜಗತ್ತಿನಲ್ಲಿ ಗಟ್ಟಿಯಾದ ಸ್ಥಾನ ಪಡೆಯಬೇಕೆಂದ್ರೆ ಪಠ್ಯ ಧ್ವನಿ ಅಂದ್ರೆ ಬರವಣಿಗೆ ಮತ್ತು ಮಾತುಗಳನ್ನ ಯಾಂತ್ರಿಕವಾಗಿ ಪರಸ್ಪರ ಬದಲಾಯಿಸಲು ಸಾಧ್ಯವಾಗಬೇಕು ಮತ್ತು ಮುದ್ರಿತ ಹಾಗೆಯೇ ಕೈ ಬರವಣಿಗೆಯನ್ನು ಗುರುತಿಸತಕ್ಕಂಥ ಕ್ರಮವಿಧಿಗಳು ಬೇಕು. ಕನ್ನಡ ಮತ್ತು ಜಗತ್ತಿನ ಇತರ ಭಾಷೆಗಳ ನಡುವೆ ಯಾಂತ್ರಿಕ ಅನುವಾದ ಸಾಧ್ಯವಾಗಬೇಕು ಅಂತ ದಾಖಲೆ ಮಾಡಿದ್ದೆ. ಇದರಲ್ಲಿ ಕೈ ಬರವಣಿಗೆಯನ್ನ ದಾಖಲಿಸುವುದರ ಹೊರತಾಗಿ ಉಳಿದವು ನಮಗೆ ಈಗಾಗಲೇ ಸಾಕಾರಗೊಂಡಿದೆ. ಆದ್ರಿಂದಲೇ ನೀವು ಈಗ ಯಾವುದೇ ಮೊಬೈಲ್ ಫೋನ್ನಲ್ಲಿ ಮಾತನಾಡಿ ಕನ್ನಡ ಪಠ್ಯವನ್ನು ಪಡೆಯಬಹುದು, ಪಠ್ಯವನ್ನ ಓದಿ ಧ್ವನಿಯನ್ನ ಪಡೆಯಬಹುದು. ಪರಿಪೂರ್ಣ ಅಲ್ಲದೆ ಇದ್ರೂ ಕೂಡ 75% ನಿಖರತೆಯಲ್ಲಿ ಜಗತ್ತಿನ ಯಾವುದೇ ಭಾಷೆಯನ್ನ ಈಗ ಕನ್ನಡಕ್ಕೆ ಯಾಂತ್ರಿಕವಾಗಿ ಅನುವಾದಿಸಬಹುದು. ಇದರಿಂದ ಎಲ್ಲವೂ ಕಣ್ಣು ರೇಪೆ ಬಿಡೋದ್ರಲ್ಲಿ ಸಾಧ್ಯ ಆಗ್ತಾ ಇದೆ. ವಿಂಡೋಸ್ ಕಾರ್ಯಾಚರಣೆ ವ್ಯವಸ್ಥೆಯನ್ನು ಸ್ವಲ್ಪ ಸೆಟ್ಟಿಂಗ್ಗಳಲ್ಲಿ ಬದಲಾಯಿಸಿ ಸಂಪೂರ್ಣ ಕನ್ನಡದಲ್ಲಿ ನಾವು ಕಾರ್ಯಾಚರಣೆ ವ್ಯವಸ್ಥೆ ಅಂದ್ರೆ ವಿಂಡೋಸ್ನ ಪಡೆಯೋದಕ್ಕೆ ಸಾಧ್ಯ. ಆದ್ರಿಂದ ಕನ್ನಡಿಗರು ಹಿಂದಿನಂತೆ ಕನ್ನಡ ಬಳಸೋದಕ್ಕೆ ತಂತ್ರಜ್ಞಾನ ಸಿದ್ಧವಿಲ್ಲ ಅಂತ ನೆಪ ಹೇಳೋದು ಆಗದು. ಚಾಟ್ GPT ಬಂದ ನಂತರ ಜನಸಾಮಾನ್ಯರ ವಲಯದಲ್ಲೂ ಕೂಡ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತಾಗಿ ಬಿರುಸಿನ ಚರ್ಚೆಗಳು ನಡೀತಾ ಇದ್ದು, ಮುಂದಿನ ದಿನಗಳಲ್ಲಿ ಮನುಷ್ಯನ ಯಾವ ಚಟುವಟಿಕೆಗಳನ್ನ ಅದು ಸೆಳೆದುಕೊಳ್ತೈತೆ ಹಾಗೂ ಮುಂದಿನ ಶತಮಾನದ ವೇಳೆಗೆ ಕೃತಕ ಬುದ್ಧಿಮತ್ತೆಯ ಯಂತ್ರಗಳು ಮಾನವನನ್ನು ಮೀರಿಸ್ತವೆ ಅಂತಕ್ಕಂಥ ದಿಕ್ಕಿನಲ್ಲಿ ಸಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ಇಂದು ನಾವು ಕೃತಕ ಬುದ್ಧಿಮತ್ತೆ ಭಾಷೆಗಳ ವಿಚಾರದಲ್ಲಿ ಎಂತಹ ಬದಲಾವಣೆಗಳನ್ನು ತರಬಹುದು, ಕನ್ನಡ ಭಾಷೆಯ ಮೇಲೆ ಎಂತಹ ಪ್ರಭಾವ ಬೀರಬಹುದು ಅಂತಕ್ಕಂಥ ವಿಷಯ ಕುರಿತಾಗಿ ನೋಡೋಣ. ನೀವೀಗ ಚಾಟ್ GPT ಬಾರ್ಡ್ ಸೇರಿದಂತೆ ಯಾವುದೇ ಕೃತಕ ಬುದ್ಧಿಮತ್ತೆಯ ತತ್ವದ ಮೇಲೆ ನಿರ್ತಕ್ಕಂಥ ಕ್ರಮವಿಧಿಗಳನ್ನ ಆ್ಯಪ್ಗಳನ್ನ ಗಮನಿಸಿದ್ರೆ ಅದು ಇಂಗ್ಲಿಷ್ನಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಭಾರತೀಯ ಭಾಷೆಗಳಲ್ಲಿ ಅದು ಎಡವಿ ತೊಡರಿ ನೆಲದಲ್ಲಿ ತೆವಳಿ ದಣಿದು ನಿಲ್ಲುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಕೃತಕ ಬುದ್ಧಿಮತ್ತೆಗೆ ಯಾವುದೇ ವಿಷಯ ಕುರಿತಾಗಿ ಹಲವು ಆಕಾರಗಳಿಂದ ಮಾಹಿತಿ ತಗ್ತಾ ಇರಬೇಕು. ಇಂತಹ ಮಾಹಿತಿ ಉನ್ನತೀಕರಣಗೊಳ್ತಾ ಇರಬೇಕು. ಎಲ್ಲ ವಿಷಯಗಳನ್ನ ಕುರಿತಾಗಿ ಹಲವು ಆಕಾರಗಳಿಂದ ನಾನಾ ನಿಟ್ಟುಗಳಲ್ಲಿ ಸಾಕಷ್ಟು ಮಾಹಿತಿ ಹೊಂದಿರತಕ್ಕಂಥ ಭಾಷೆಗಳು ಮಾಹಿತಿ ಸಮೃದ್ಧ ಭಾಷೆಗಳಾಗಿರ್ತವೆ. ಇಂಗ್ಲಿಷು, ಸ್ಪ್ಯಾನಿಷು, ಚೈನೀಸು, ಫ್ರೆಂಚು, ಜರ್ಮನಿ, ಜಪಾನೀಸು ಮುಂತಾದವು ಮಾಹಿತಿಯೇ ಸಮೃದ್ಧವಾದಂತಹ ಭಾಷೆಗಳು. ಎಲ್ಲ ಭಾರತೀಯ ಭಾಷೆಗಳು ಮಾಹಿತಿ ಬಡತನದ ಭಾಷೆಗಳು. ಇದಕ್ಕೆ ಐತಿಹಾಸಿಕ ಕಾರಣಗಳು ಕೂಡ ಇದೆ. ಹಿಂದಿನಿಂದಲೂ ನಾವು ಸಾಹಿತ್ಯ ಅಂದ್ರೆ ಅದರಲ್ಲಿಯೂ ಸೃಜನಶೀಲ ಸಾಹಿತ್ಯಕ್ಕೆ ಅದನ್ನ ಮತ್ತೆ ಸೃಷ್ಟಿ ಮಾಡ್ತಕ್ಕಂಥವರಿಗೆ ಅನಗತ್ಯವಾದ ಪ್ರಾಶಸ್ತ್ಯವನ್ನು ಕೊಟ್ಟು ಅರಿವಿನ ಮೂಲ ಅಂದ್ರೆ ವಿಷಯ ಶಿಸ್ತಿನ ಸಾಹಿತ್ಯಕ್ಕೆ ಯಾವುದೇ ಮನ್ನಣೆಯನ್ನ ಕೊಡಲಿಲ್ಲ. ಉದಾಹರಣೆಗೆ ಹೇಳೋದಾದ್ರೆ ಕುವೆಂಪು, ಬೇಂದ್ರೆ, ಕಾರಂತ, ಭೈರಪ್ಪ ಸೇರಿದಂತೆ ಸಾಹಿತಿಗಳ ಗುಣಗಾನ, ಅವರ ಸಾಹಿತ್ಯದ ವೈಭವೀಕರಣವೇ ನಮ್ಮ ಉಸಿರಾಗಿರುವಂತೆ ನಮಗೆ ಕಾಣುತ್ತೆ. ಶಿಸ್ತಿನ ವಿಷಯಗಳಲ್ಲಿ ಮಾಹಿತಿ ಹರಿದಾಟವೇ ಭಾರತೀಯ ಭಾಷೆಗಳಿಲ್ಲ. ಈ ಸ್ಥಿತಿ ಬದಲಾಗದ ಹೊರತಾಗಿ ಕೃತಕ ಬುದ್ಧಿಮತ್ತೆಯಿಂದ ಕನ್ನಡದಲ್ಲಿ ನಾವು ಹೆಚ್ಚಿನ ಯಾವುದನ್ನು ನಿರೀಕ್ಷೆ ಮಾಡೋ ಹಾಗಿಲ್ಲ. ಇದರಿಂದ ನಾವು ನಿರಾಶರಾಗದೆ ಕೃತಕ ಬುದ್ಧಿಮತ್ತೆಯನ್ನ ಕನ್ನಡದ ಮುನ್ನಡೆಗೆ ಬಳಸಿಕೊಳ್ಳೋದಿಕ್ಕೆ ಏನ್ ಮಾಡಬೇಕು ಅನ್ನೋದಕ್ಕ ಗಮನ ಹರಿಸೋದು ಒಳ್ಳೆಯದು. ಇದಕ್ಕಾಗಿ ನಾವು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಏನಂದ್ರೆ ಕನ್ನಡದಲ್ಲಿ ಇವರಿಗೆ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲ ಬಗೆಯ ಬರವಣಿಗೆಯನ್ನ ತಕ್ಷಣವೇ ಡಿಜಿಟಲ್ ರೂಪಕ್ಕೆ ಅಂದ್ರೆ ಸಾಂಖ್ಯಿಕ ರೂಪಕ್ಕೆ ತರಬೇಕು. ಬಹು ಹಿಂದೆನೆ ಮೈಸೂರು ವಿಶ್ವವಿದ್ಯಾಲಯ ತನ್ನ ವಿಶ್ವಕೋಶ ಹಾಗೂ ವಿಶ್ವಕೋಶಗಳ ಮೂಲಕ ಸಾಕಷ್ಟು ವೈಜ್ಞಾನಿಕ ಬರವಣಿಗೆಯನ್ನ ಕನ್ನಡದಲ್ಲಿ ತಂದಿದೆ. ತಕ್ಷಣವೇ ಇದು ಸಾಂಖ್ಯಿಕ ರೂಪಕ್ಕೆ ಬಂದ್ರೆ ಕೃತಕ ಬುದ್ಧಿಮತ್ತೆ ಕನ್ನಡ ವಿಜ್ಞಾನ ವಲಯದಲ್ಲಿ ಮಾಹಿತಿ ಬಡತನವನ್ನ ಸ್ವಲ್ಪವಾದರೂ ನೀಗಿಸಿದಂಗೆ ಆಗುತ್ತೆ. ಕನ್ನಡದ ಅಭಿಮಾನಿಗಳು ವೈಯಕ್ತಿಕವಾಗಿ ಅಥವಾ ಸಂಘ ಸಂಸ್ಥೆ ಗುಂಪುಗಳ ಮೂಲಕ ಕನ್ನಡವನ್ನ ಸಂಪೂರ್ಣ ಸಾಂಖ್ಯಿಕ ರೂಪಕ್ಕೆ ತರೋದಕ್ಕೆ ಯತ್ನ ಮಾಡಬೇಕು. ಕರ್ನಾಟಕ ಸರ್ಕಾರ ಹಳೆಯ ಗತ ವೈಭವಗಳನ್ನ ಮತ್ತೆ ಹಳೆಯ ಕವಿಗಳ ಸಾಹಿತಿಗಳ ವೈಭವೀಕರಣದ ಕಾರ್ಯಕ್ರಮಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಆ ಸಂಪನ್ಮೂಲಗಳನ್ನ ಕನ್ನಡದ ಸಾಂಖ್ಯೀಕರಣಕ್ಕೆ ಬಳಸಬೇಕು. ಹಾಗೆಯೇ
ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕನ್ನಡ ಇಂಗ್ಲಿಷ್ ಭಾಷೆಯ ಎಲ್ಲ ಅನುವಾದಗಳನ್ನ ಎಲ್ಲ ದಾಖಲೆಗಳನ್ನ ತಕ್ಷಣವೇ ಡಿಜಿಟಲೈಸ್ ಮಾಡಬೇಕು, ಅಂದ್ರೆ ಸಾಂಕೀಕರಣಗೊಳಿಸಬೇಕು. ಮೊಬೈಲ್ಗಳಲ್ಲಿ ಆಧುನಿಕ ಸಾಮಾಜಿಕ ಮಾಧ್ಯಮಗಳನ್ನ ಯೂಟ್ಯೂಬ್ನಂತಹ ಜನಪ್ರಿಯ ದೃಶ್ಯ ಮಾಧ್ಯಮಗಳನ್ನ ಬಳಸ್ತಾ ಇರ್ತಕ್ಕಂಥವ್ರು ಒಂದು ಸಂಗತಿಯನ್ನು ಗಮನಿಸ್ತಿರ್ತಾರೆ. ಇಂಗ್ಲಿಷ್ ಸೇರಿದಂತೆ ಜಗತ್ತಿನ ಹಲವು ಭಾಷೆಗಳ ಧ್ವನಿಗಳನ್ನ ತಾವಾಗಿ ಅನುವಾದಿಸಿ ಟ್ರಾನ್ಸ್ಕ್ರಿಪ್ಟ್ ರೂಪದಲ್ಲಿ ಕೆಳಗೆ ಪಠ್ಯವಾಗಿ ಹೊಂದಿಕೊಡ್ತಕ್ಕಂಥ ಸೌಲಭ್ಯಗಳು ಇದ್ದಾವೆ. ಇದು ಭಾರತೀಯ ಭಾಷೆಗಳಲ್ಲಿ ಹಿಂದಿ ಹೊರತಾಗಿ ಇತರ ಭಾಷೆಗಳಿಗೆ ದಕ್ಕಿಲ್ಲ. ಸಾಮಾಜಿಕ ಮಾಧ್ಯಮಗಳನ್ನ ನಡೆಸ್ತಾ ಇರತಕ್ಕಂಥ ದೈತ್ಯ ಕಂಪನಿಗಳು ಜನ ಒತ್ತಾಯಿಸದ ಹೊರತು, ಲಾಭ ಕೊಡದ ಹೊರತು ಯಾವುದೇ ಸೌಕರ್ಯವನ್ನು ಕೊಡೋದಕ್ಕೆ ಅವು ತಾವಾಗಿಯೇ ಮುಂದಾಗೋದಿಲ್ಲ. ಇದರ ಅರ್ಥ ಏನಂದ್ರೆ, ಕನ್ನಡಿಗರು ಜಗತ್ತಿನ ಇತರ ಎಲ್ಲ ಭಾಷೆಗಳ ಜನರನ್ನ, ಸರಕನ್ನ, ಅಭಿವ್ಯಕ್ತಿಯನ್ನ ಕನ್ನಡದ ಮೂಲಕ ನೋಡ್ತಕ್ಕಂಥ ಒತ್ತಾಯವನ್ನ ದಾಖಲಿಸಿ ಈ ದೈತ್ಯ ಕಂಪನಿಗಳ ಗಮನವನ್ನ ಸೆಳೆಯಬೇಕು. ಈಗ ಯಾವುದೇ ಭಾಷೆಯಲ್ಲಿ ಆಡಿದ ಮಾತನ್ನ ಪಠ್ಯಕ್ಕೆ ಬದಲಾಯಿಸಿ ಅದನ್ನ ಆಯ್ದ ಭಾಷೆಗಳಿಗೆ ತಕ್ಷಣ ಬದಲಾಯಿಸತಕ್ಕಂಥ ಸೌಕರ್ಯವನ್ನ ಝೂಮು, ಮೈಕ್ರೋಸಾಫ್ಟ್ ಟೀಮ್ಸ್ ಮುಂತಾದ ಸಾಮೂಹಿಕ ಸಂವಹನ ಕ್ರಮಗಳು ಸಾಧ್ಯ ಮಾಡಿದ್ದಾವೆ. ಇವುಗಳಲ್ಲಿ ಕನ್ನಡವೂ ಸೇರಬೇಕಂತ ಹೇಳಿದ್ರೆ ಸಾರ್ವಜನಿಕರು ಮತ್ತು ಸರ್ಕಾರ ಕನ್ನಡವನ್ನ ವ್ಯಾಪಕವಾಗಿ ವ್ಯಾಪಾರ ವಹಿವಾಟುಗಳಲ್ಲಿ ಬಳಸತೊಡಗಬೇಕು. ಇತ್ತೀಚೆಗೆ ಒಂದು ಭಾಷೆಯ ವಿಡಿಯೋದಲ್ಲಿರ್ತಕ್ಕಂಥ ಧ್ವನಿಯನ್ನ ಇನ್ನೊಂದು ಭಾಷೆಗೆ ಬದಲಾಯಿಸಿ ಮೂಲದಲ್ಲಿ ಮಾತನಾಡಿದ ವ್ಯಕ್ತಿಯ ತುಟಿ ಚಲನೆಯನ್ನು ತಿದ್ದಿ ಸಹಜ ಅನಿಸುವಂತೆ ಮಾಡ್ತಕ್ಕಂಥ ಹಲವು ಆ್ಯಪ್ಗಳು ಮತ್ತು ಕ್ರಮವಿಧಿಗಳು ಲಭ್ಯ ಇವೆ. ಇದು ಮುಂದಿನ ದಿನಗಳಲ್ಲಿ ಯಾವುದೇ ಭಾಷೆ ಜಾಗತಿಕ ಭಾಷೆ ಆಗ್ತಕ್ಕಂಥ ಸಾಧ್ಯತೆಯನ್ನ ತಂದು ನಮ್ಮ ಮುಂದೆ ಇರಿಸಿದೆ. ಇದರಲ್ಲಿ ಕನ್ನಡ ಭಾಗಿಯಾಗಬೇಕು ಅಂತ ಹೇಳಿದ್ರೆ ಅದನ್ನು ಸಾಂಖ್ಯಿಕವಾಗಿ ಮಾಹಿತಿ ಸಮೃದ್ಧಗೊಳಿಸಬೇಕು ನಾವು. ಇದಕ್ಕಾಗಿ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಇರ್ತಕ್ಕಂಥ ಮಾಹಿತಿಯ ಕನ್ನಡೀಕರಣಗೊಳ್ಳಬೇಕು. ಇದಕ್ಕಾಗಿ ಕರ್ನಾಟಕ ಸರ್ಕಾರ ಯಾಂತ್ರಿಕ ಅನುವಾದ ಕುರಿತಾದಂತೆ ಒಂದು ನೀತಿಯನ್ನು ಜಾರಿಗೊಳಿಸಿ ಅದನ್ನ ಬಹಳ ಗಂಭೀರವಾಗಿ ಅನುಷ್ಠಾನಕ್ಕೆ ತರಬೇಕು. ಶಾಸನ, ಸಾಹಿತ್ಯ ಒಳಗೊಂಡಂತೆ ಹಳಗನ್ನಡವೂ ಸೇರಿದಂತೆ ಹೊಸಗನ್ನಡದಲ್ಲಿ ಪ್ರತಿ ನಿಮಿಷ ಉತ್ಪಾದನೆ ಆಗ್ತಾ ಇರತಕ್ಕಂಥ ಮಾಹಿತಿ ಪಠ್ಯ ಧ್ವನಿಗಳ ರೂಪದಲ್ಲಿ ದಕ್ಕಂಗೆ ಮಾಡಬೇಕು. ಇವೆಲ್ಲವೂ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕನ್ನಡವನ್ನು ಗುರುತಿಸುವಂತೆ ಮಾಡ್ತಕ್ಕಂಥ ನಮ್ಮ ಒಂದು ಇರತಕ್ಕಂಥ ಸವಾಲು. ಈವರೆಗೆ ನಾನೀಗ ಕೃತಕ ಬುದ್ಧಿಮತ್ತೆಯ ವಿಕಾಸದಲ್ಲಿ ಕನ್ನಡ ಭಾಗಿಯಾಗಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಮೇಲ್ನೋಟಕ್ಕೆ ಕಾಣ್ತಕ್ಕಂಥ ಸಂಗತಿಗಳನ್ನ ದಾಖಲೆ ಮಾಡಿ ಹೇಳಿದೆ. ಮುಂದಿನ ವಿಡಿಯೋದಲ್ಲಿ ಈ ಹಿಂದೆ ಊಹೆ ಮಾಡಿದ್ದಕ್ಕಿಂತಲೂ ವೇಗವಾಗಿ ಬರ್ತಾ ಇರತಕ್ಕಂಥ ಕೃತಕ ಬುದ್ಧಿಮತ್ತೆಯ ಕಾಲದಲ್ಲಿ ಜಗತ್ತಿನಲ್ಲಿ ಜನ ತಮ್ಮದಲ್ಲದ ಹೊಸ ಭಾಷೆಗಳನ್ನ ಕಲಿಯೋದನ್ನ ನಿಲ್ಲಿಸ್ತಾರೆ ಅನ್ನೋದನ್ನ ನೋಡೋಣ. ವಂದನೆಗಳೊಂದಿಗೆ.